ಈ 3 ದಿನಾಂಕಗಳಲ್ಲಿ ಜನಿಸಿದವರು 35 ವರ್ಷದ ನಂತರ ಅಪಾರ ಸಂಪತ್ತು ಗಳಿಸುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ 3 ದಿನಾಂಕಗಳಲ್ಲಿ ಜನಿಸಿದ ಜನರು 35 ವರ್ಷಗಳ ಹೋರಾಟದ ನಂತರ ಅಪಾರ ಸಂಪತ್ತನ್ನು ಗಳಿಸುತ್ತಾರೆ. ಸಂಖ್ಯಾಶಾಸ್ತ್ರವು ತನ್ನದೇ ಆದ ವಿಶಿಷ್ಟ ವಿಜ್ಞಾನವಾಗಿದೆ. ಇದು ಭೂತ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಹೇಳುವುದಲ್ಲದೆ, ವ್ಯಕ್ತಿಯ ವ್ಯಕ್ತಿತ್ವ, ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ವೃತ್ತಿಯನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಸಂಖ್ಯಾಶಾಸ್ತ್ರವು ನಿಜವಾಗಿಯೂ ಅದ್ಭುತ ವಿಜ್ಞಾನವಾಗಿದೆ. ಇಲ್ಲಿ 35 ವರ್ಷಗಳ ಹೋರಾಟದ ನಂತರ ಅಪಾರ ಸಂಪತ್ತನ್ನು ಗಳಿಸಿದ 3 ವಿಶೇಷ ದಿನಾಂಕಗಳಲ್ಲಿ ಜನಿಸಿದ ಜನರು ನಿರ್ದಿಷ್ಟ ರಾಡಿಕ್ಸ್ ಸಂಖ್ಯೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಅಂತಹ ಗುಣಗಳು ಮತ್ತು ಗುಣಲಕ್ಷಣಗಳು ಯಾವ ರಾಡಿಕ್ಸ್ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಕಂಡುಬರುತ್ತವೆ ಎಂದು ಈಗ ತಿಳಿಯೋಣ ಬನ್ನಿ. ಇಲ್ಲಿ 35 ವರ್ಷಗಳ ಕಾಲ ಕಷ್ಟಪಟ್ಟು ಅಪಾರ ಸಂಪತ್ತನ್ನು ಗಳಿಸಿದವರು ಈ 3 ತಾರೀಕಿನಂದು ಜನಿಸಿದವರ ಬಗ್ಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಮೂಲ ಸಂಖ್ಯೆ 8 ಆಗಿದೆ. ಈ ರಾಡಿಕ್ಸ್ ಸಂಖ್ಯೆಯ ಜನರು ತುಂಬ ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರುತ್ತಾರೆ. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಅಗಾಧ ಸಾಮರ್ಥ್ಯ ಅವರಲ್ಲಿದೆ. ಕುಟುಂಬ ಮತ್ತು ಸಮಾಜದ ಬಗ್ಗೆ ಬಲವಾದ ಜವಾಬ್ದಾರಿಯ ಪ್ರಜ್ಞೆ ಇದೆ. ಸಂಖ್ಯೆ 8ರ ಆಡಳಿತ ಗ್ರಹಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ಮೂಲ ಸಂಖ್ಯೆ 8ರ ಆಡಳಿತ ಗ್ರಹ ಶನಿ, ಕರ್ಮದ ಅಧಿಪತಿ, ನ್ಯಾಯದ ದೇವರು ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ರಾಡಿಕ್ಸ್ ಸಂಖ್ಯೆ 8 ಹೊಂದಿರುವ ಜನರು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ ಜನರು ಅತ್ಯಂತ ಕಠಿಣ ಪರಿಶ್ರಮಿಗಳು ಮತ್ತು ಅವರು ಯಶಸ್ಸನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಾರೆ. ಸಂಖ್ಯೆ 8ರ ದಿನಾಂಕಗಳು ಸಂಖ್ಯಾಶಾಸ್ತ್ರ ತಜ್ಞರ ಪ್ರಕಾರ ಯಾವುದೇ ತಿಂಗಳ 8, 17 ಮತ್ತು 26ರಂದು ಈ ಜಗತ್ತಿಗೆ ಬಂದ ಜನರ ಮೂಲ ಸಂಖ್ಯೆ 8 ಆಗಿದೆ. ಈ ದಿನಾಂಕಗಳಲ್ಲಿ ಜನಿಸಿದ ಜನರು ಹೆಚ್ಚು ತಾಳ್ಮೆ ಮತ್ತು ಸ್ಥಿರವಾಗಿರುತ್ತಾರೆ. ಅವರು ದೀರ್ಘಕಾಲದವರೆಗೆ ಒಂದೇ ಕಾರ್ಯದ ಮೇಲೆ ಕೇಂದ್ರೀಕರಿಸಬಹುದು. ಬೇಗ ಅಥವಾ ನಂತರ ಅವರು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಲು ಇದು ಕಾರಣವಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 8ರ ಶನಿಗ್ರಹದೊಂದಿಗೆ ಸಂಬಂಧಿಸಿದೆ. ಇದನ್ನು ನಿಧಾನವಾಗಿ ಇಳುವರಿ ನೀಡುವ ಗ್ರಹವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಸಂಖ್ಯೆ 8ರ 3 ದಿನಾಂಕಗಳಲ್ಲಿ ಅಂದರೆ 8, 17 ಮತ್ತು 26ರಂದು ಜನಿಸಿದ ಜನರು ಯಶಸ್ಸನ್ನು ಸಾಧಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ ಎಂದು ಗಮನಿಸಲಾಗಿದೆ. ಆದರೆ ಇದಾದ ನಂತರ ಅವರು ಜೀವನದಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ಬಹಳಷ್ಟು ಹಣವನ್ನು ಗಳಿಸಿ ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಯ 8ನೇ ಸಂಖ್ಯೆಯ ಜನರ ಉತ್ತಮ ಲಕ್ಷಣವಾಗಿದೆ. ಅವರು ತುಂಬ ಶಿಸ್ತುಬದ್ಧರಾಗಿದ್ದಾರೆ. ಈ ಸಂಖ್ಯೆಯನ್ನು ಹೊಂದಿರುವ ಜನರು ತಡವಾಗಿ ಯಶಸ್ಸನ್ನು ಪಡೆದರೂ ಅವರು ಅದನ್ನು ಪಡೆದಾಗ ಅದು ಅದ್ಭುತವಾಗಿರುತ್ತದೆ. ಈ ಜನರು ವ್ಯಾಪಾರ ಮಾಡಲು ಆದ್ಯತೆ ನೀಡುತ್ತಾರೆ. ಸಾಮಾನ್ಯವಾಗಿ ಈ ಜನರು ತಮ್ಮ ಕಠಿಣ ಪರಿಶ್ರಮದಿಂದ ಅಪಾರ ಸಂಪತ್ತನ್ನು ಗಳಿಸುತ್ತಾರೆ. ಅದು ಅನೇಕ ತಲೆಮಾರುಗಳಿಗೆ ಇರುತ್ತದೆ. ಇನ್ನು ಬಡವರ ಸೇವೆಯಿಂದ ಲಾಭ. ಸಂಖ್ಯಾಶಾಸ್ತ್ರ ತಜ್ಞರ ಪ್ರಕಾರ ಈ ಜನರು ಬಡವರು ಮತ್ತು ನಿರ್ಗತಿಕರಿಗೆ ಸೇವೆ ಸಲ್ಲಿಸಬೇಕು. ಈ ಕಾರಣದಿಂದಾಗಿ ಶನಿದೇವನು ಸಂತೋಷವಾಗಿರುತ್ತಾನೆ ಮತ್ತು ಜೀವನವು ಧನ್ಯವಾಗುತ್ತದೆ. ಈ ಕಾರಣದಿಂದಾಗಿ ಇತರ ಗ್ರಹಗಳು ಸಹ ಶಾಂತವಾಗಿರುತ್ತವೆ ಮತ್ತು ಅವರ ಕರ್ಮಕ್ಕೆ ಅನುಗುಣವಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಸ್ನೇಹಿತರೆ, ಯಾವುದೇ ತಿಂಗಳ 8, 17, 26ರಂದು ಜನಿಸಿದ ಜನರು 35 ವರ್ಷಗಳ ನಂತರ ಅಪಾರ ಸಂಪತ್ತನ್ನು ಗಳಿಸುತ್ತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.